ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಗುಡುಗು ಮತ್ತು ಮಿಂಚಿನಿಂದ ಆಗುವ ಒಂದಷ್ಟು ಸಮಸ್ಯೆಗಳಿಂದ ಎಷ್ಟು ಜೀವಹಾನಿ ಆಗುತ್ತೆ, ಈ ರೀತಿ ಒಂದು ಜೀವಹಾನಿ ಆಗೋದನ್ನು ಹೇಗೆ ತಪ್ಪಿಸೋದು, ಯಾವ ರೀತಿ ಒಂದು ಮುಂಜಾಗ್ರತೆ ಕ್ರಮಗಳನ್ನು ತಗೊಳ್ಳೋದ್ರಿಂದ ಗುಡುಗು ಸಿಡಿಲಿಂದ ನಾವು ಹೇಗೆ ಒಂದು ಬಚಾವಾಗೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಿಂಚು ಬಡಿದು ಉಂಟಾಗುವ ಅನಾಹುತವನ್ನು ಸಾಮಾನ್ಯವಾಗಿ ಸಿಡಿಲು ಬಡಿಯುವುದು ಅಂತ ನಾವು ಹೇಳ್ತೀವಿ. ಆದರೆ ಮಿಂಚಿನಿಂದಾಗಿ ಜೀವಹಾನಿ ಉಂಟಾದರೆ ಸಿಡಿಲಿನ ಶಬ್ದದಿಂದ ಕಿವಿಗೆ ಹಾನಿಯಾಗುವ ಸಾಧ್ಯತೆಗಳಿವೆ. ಆಕಾಶದಲ್ಲಿ ಮೋಡಗಳ ನಡುವಿನ ಘರ್ಷಣೆಯಿಂದ ಉಂಟಾಗುವ ಮಿಂಚು ಮೋಡದಿಂದ ಭೂಮಿಗೆ ತಗುಲುವಾಗ ಮಿಂಚು ಹೊಡೆಯುವುದು ಅಂತ ಹೇಳ್ತಾರೆ. ಗುಡುಗು ಅಥವಾ ಸಿಡಿಲು ಎಂಬುದು ಘರ್ಷಣೆಯಿಂದ ಉಂಟಾಗುವ ಒಂದು ಶಬ್ದವಾಗಿದೆ. ಮಿಂಚು ಬಡಿಯುವಲ್ಲಿ ಹೆಚ್ಚಿನ ವಿದ್ಯುತ್ ಪ್ರವಾಹ ಹರಿಸುವುದರಿಂದ ಮರಗಳು ಸೀಳುವುದು ಅಥವಾ ಪ್ರಾಣಿ ಮನುಷ್ಯರ ಸಾವು ಸಹ ಇಲ್ಲಿ ಸಂಭವಿಸುತ್ತೆ. ಮಿಂಚು ಅಥವಾ ಮಳೆಯ ಸೂಚನೆ ಕಂಡು ಬಂದಾಗ ಬಯಲು ಜಾಗದಲ್ಲಿ ನೀವಿದ್ದರೆ ಆದಷ್ಟು ಬೇಗ ಹತ್ತಿರವಿರುವ ಕಟ್ಟಡದ ಒಳಗೆ ನೀವು ಹೋಗಬೇಕಾಗುತ್ತೆ. ಮಿಂಚು ಬಂದಾಗ ಮನೆ ಅಥವಾ ದೊಡ್ಡ ಕಟ್ಟಡದ ಒಳಗಡೆ ಇರುವುದು ಅತ್ಯಂತ ಸುರಕ್ಷಿತ. ನೀವೇನಾದರೂ ಮನೆ ಒಳಗಡೆ ಇದ್ದೀರಾ ಅಂದರೆ ಯಾವುದಾದ್ರೂ ಮರದ ವಸ್ತುಗಳ ಮೇಲೆ ಆದಷ್ಟು ಕುಳಿತುಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಗುಡ್ಡ ಪ್ರದೇಶಗಳಿದ್ದಾಗ ತಗ್ಗಾದ ಅಥವಾ ಕಣಿವೆ ಪ್ರದೇಶದಲ್ಲಿ ನೀವೊಂದು ಆಶ್ರಯನ ಪಡ್ಕೊಳ್ಳೋದು ಒಳ್ಳೆಯದು. ಹಳ್ಳ, ಈಜುಕೊಳ, ಕೆರೆ ಅಥವಾ ಇನ್ಯಾವುದಾದ್ರು ನೀರಿನ ಪ್ರದೇಶದಲ್ಲಿ ನೀವೇನಾದ್ರು ಇದ್ದ ತಕ್ಷಣ ಅಲ್ಲಿಂದ ನೀವು ಹೊರಗಡೆ ಬರೋದು ಒಳ್ಳೆಯದು. ಟ್ರ್ಯಾಕ್ಟರ್ ಅಥವಾ ಲೋಹದ ಒಂದು ಸಲಕರಣೆಗಳಿಂದ ಆದಷ್ಟು ಬೇಗ ನೀವು ದೂರ ಸರಿಬೇಕಾಗುತ್ತೆ. ದ್ವಿಚಕ್ರ ವಾಹನಗಳನ್ನು ನೀವು ಓಡ್ತಾರೆ ತಕ್ಷಣವೇ ಅಲ್ಲಿ ನಿಲ್ಲಿಸಿ ಅಲ್ಲಿಂದ ದೂರ ಸರಿಬೇಕಾಗುತ್ತೆ. ಗುಡುಗು ಮಿಂಚಿನ ತಪ್ಪಿಸ್ಕೊಳ್ಳುವ ಯಾವುದೇ ಅವಕಾಶ ಇಲ್ಲವೆಂಬ ನಿಮಗೆ ಆ ಒಂದು ಸನ್ನಿವೇಶ ಬಂದಾಗ ತಕ್ಷಣ ಮೊಣಕಾಲಿರುತ್ತಲ್ಲ ಅದನ್ನು ನೆಲಕ್ಕೆ ಊರಿ 2 ಕೈಗಳನ್ನು ಮೊಣಕಾಲಿನಲ್ಲಿ ಇರಿಸ್ಕೊಳ್ಳಿ. ಮುಂಬದಿಗೆ ಬಾಗಿ ಕುಳಿತುಕೊಳ್ಳಿರಿ. ಯಾವುದೇ ಕಾರಣಕ್ಕೂ ಮಲ್ಕೊಳ್ಬೇಡಿ. ಮಿಂಚು ಹೊಡೆದ ವ್ಯಕ್ತಿಗಳನ್ನು ಉಪಚರಿಸಲು ಬಾಯಿಗೆ ಬಾಯಿ ಕೊಟ್ಟು ಉಸಿರಾಡಿಸಲು ಪ್ರಯತ್ನ ಮಾಡಬೇಕು. ಮಳೆಗಾಲ ಪ್ರಾರಂಭವಾಗುವ ಮೊದಲು ಮನೆಗಳ ಅಥವಾ ಎತ್ತರದ ಕಟ್ಟಡಗಳ ಮೇಲೆ ಮಿಂಚಿನ ವಾಹಕಗಳನ್ನು ಅಳವಡಿಸಬೇಕು. ನಿರೋಧಕಗಳನ್ನು ಸಹ ನೀವು ಪರಿಶೀಲಿಸಬೇಕಾಗುತ್ತೆ. ಮನೆಯ ಹತ್ತಿರದ ಮರದ ಕೊಂಬೆಗಳು ವಿದ್ಯುತ್ ತಂತಿ ಅಥವಾ ಟೆಲಿಫೋನ್ ತಂತಿಗಳನ್ನು ಸ್ಪರ್ಶ ಮಾಡ್ತಿದೆ ಅಂದರೆ ಸಾಧ್ಯವಾದಷ್ಟು ಅವುಗಳನ್ನು ನೀವೇನಾದರೂ ಬೈಕ್ ಓಡಿಸ್ತಿದ್ದೀರಂದರೆ ತಕ್ಷಣವೇ ಅಲ್ಲಿ ಗಾಡಿ ನಿಲ್ಲಿಸಿ ಒಂದು ಸೇಫೆಸ್ಟ್ ಪ್ಲೇಸ್ಗೆ ಹೋಗಿ ನಿಲ್ಲುವುದು ಅತ್ಯಂತ ಉತ್ತಮ ಅಂತಲೇ ಹೇಳ್ಬೋದು. ಸಿಡಿಲು ಮಿಂಚು ಬಂದಾಗ ಏನೇನು ಮಾಡಬಾರ್ದು ಅಂತ ಇವಾಗ ನಾನು ಹೇಳ್ತೀನಿ. ಯಾವುದಾದ್ರೂ ಎತ್ತರದ ಮರ ಅಥವಾ ಹೆಚ್ಚು ನೀರಿರುವ ಸ್ಥಳ ಇದ್ದರೆ ಅದತ್ರ ಹೋಗಲೇಬಾರ್ದು. ಮಿಂಚು ಬಂದಾಗ ಕಟ್ಟಡದ ಒಳಗಡೆ ಇದ್ದರೂ ಸಹ ಲೋಹದ ವಸ್ತುಗಳನ್ನು, ಮೊಬೈಲು, ಟೆಲಿಫೋನು, ಕಂಪ್ಯೂಟ್ರು ಇತ್ಯಾದಿಗಳನ್ನು ನೀವು ಮುಟ್ಟಕ್ಕೆ ಹೋಗಬಾರ್ದು. ಚಲಿಸುವ ಕಾರಿನ ಒಂದು ಒಳಗಡೆ ನೀವೇನಾದ್ರು ಇದ್ದರೆ ಲೋಹದ ವಸ್ತುಗಳನ್ನು ನೀವು ಉಪಯೋಗಿಸಬಾರ್ದು. ಲೋಹದ ಕಂಬಗಳು ಅಥವಾ ಲೋಹದ ಏನಾದರೂ ಬೇಲಿಗಳಿದ್ದರೆ ಅದತ್ರ ಕೂಡ ನೀವು ಹೋಗಬಾರ್ದು. ಒಂದು ವೇಳೆ ಮನೆಯೊಳಗೆ ಇದ್ದಲ್ಲಿ ಕಿಟಕಿಗಳನ್ನು ತೆರೆದು ಮಿಂಚು ಹೊಡೆಯೋದನ್ನು ಸಹ ನೀವು ನೋಡಬಾರ್ದು. ಟೆಲಿಫೋನು, ಮೊಬೈಲ್ಗಳಲ್ಲಿ ನೀವು ಮಾತಾಡೋಕ್ಕೆ ಹೋಗಬಾರ್ದು. ಮನೆಯಿಂದ ಹೊರಗಡೆ ಇದ್ದಾಗ ಒಂದು ದೊಡ್ಡದಾದ ಅಥವಾ ವಿಶಾಲದ ಮರದಡಿ ಆಸರೆನ ನೀವು ಪಡ್ಕೊಳ್ಳಲೇಬಾರ್ದು. ಗರಗಸೆಯಿಂದ ಮರ ತುಂಡರಿಸುವುದು, ತಂತಿ ಬೇಲಿ ಕೆಲಸವನ್ನು ಮಾಡಬಾರ್ದು. ಕಬ್ಬಿಣದ ತಂತಿಯಲ್ಲಿ ಬಟ್ಟೆ ಒಣಗಿಸುವುದು ಅಥವಾ ಬಟ್ಟೆ ತೆಗೆಯುವುದು ಸಹ ಈ ಒಂದು ಕೆಲಸನ ನೀವು ಮಾಡಬಾರ್ದು. ಲೋಹದ ವಸ್ತುಗಳನ್ನು ಲೋಡಿಂಗ್ ಅಥವಾ ಅನ್ಲೋಡಿಂಗ್ ಮಾಡುವ ಕೆಲಸ ನೀವು ಮಾಡಬಾರ್ದು. ಕಟ್ಟಡ ನಿರ್ಮಾಣಕ್ಕೆ ಬಾರ್ ಬೆಂಡಿಂಗ್ ಕಾಮಗಾರಿನ ಸಹ ನೀವು ಮಾಡಬಾರ್ದು. ಗುಡುಗು ಮಿಂಚು ಕೊನೆಗಾಗಿ ಬಂದು ನಿಂತ ಬಳಿಕ ಸುಮಾರು 20 ನಿಮಿಷಗಳ ತನಕ ಮನೆಯಿಂದ ನೀವು ಹೊರಗಡೆ ಹೋಗಬಾರ್ದು. ಇವಾಗ ಮಳೆಗಾಲ ಪ್ರಾರಂಭ ಆಗೋ ಕಾಲ ಆಗಿರೋದ್ರಿಂದ ಗುಡುಗು ಸಿಡಿಲುಗಳ ಸಹಿತ ಮಳೆ ಬರುವ ಸಾಧ್ಯತೆಗಳು ಹೆಚ್ಚಿರುತ್ತೆ. ಈ ರೀತಿಯ ಒಂದು ಮುನ್ನೆಚ್ಚರಿಕೆಗಳನ್ನು ನೀವು ವಹಿಸೋದ್ರಿಂದ ಯಾವುದೇ ಒಂದು ಸಿಡಿಲು ಮತ್ತು ಮಿಂಚಿನ ಸಮಸ್ಯೆಯಿಂದ ಪಾರಾಗ್ಬೋದು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ಒಂದು ಯೂಸ್ಫುಲ್ ಕಂಟೆಂಟ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.